ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೆಂಗಿದ್ದೀರಿ? ಭಾಳ ದಿನ ಆಯ್ತು ನೋಡ್ರಿ ವಿಡಿಯೋನ ಹಾಕಿದ್ದಿಲ್ಲ. ನೋಡ್ರಿ ನಾವು ಇವತ್ತು ಒಂದು ಮಸ್ತ್ ಆಗಿರುವಂಥ ಕ್ಯಾಬೇಜ್ ಮಂಚೂರಿಯನ್ ಮಾಡೀವಿ. ಹೆಂಗೆ ಮಾಡಿದ್ವಿ ಅಂಥೇಳಿ ಎಲ್ಲರೂ ನೋಡ್ಕೊಂಡು ಬರೋಣ ಬರ್ರಿ. ಫಸ್ಟ್ ನೋಡ್ರಿ, ನಾ ಇಲ್ಲಿ ಕ್ಯಾಬೇಜ್ ಅದಲ್ರಿ, ಕ್ಯಾಬೇಜ್ ತೊಗೊಂಡು ತುರ್ಕೊಂಡೆ ರೀ. ಅದನ್ನು ಸಣ್ಣ ಕಟ್ ಮಾಡ್ಕೊಳ್ಳೋಕ್ಕಿಂತ ಹಿಂಗೆ ಹೆರ್ಕೊಳ್ಳೋದು ಚಲೋ ರೀ. ಹಿಂಗೆ ಹೆರ್ಕೊಂಡು ಅದಕ್ಕೇನು ಮಾಡ್ಬೇಕು ರೀ, ಸ್ವಲ್ಪ ಉಪ್ಪು ಹಾಕ್ಬೇಕು ನೋಡ್ರಿ. ಉಪ್ಪು ಹಾಕೋದ್ರಿಂದ ಅದ್ರೊಳಗಿಂದ ಏನು ನೀರಿನ ಅಂಶ ಅದಲ್ಲ ಅದೆಲ್ಲ ಬಿಡ್ತದೆ ರೀ. ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡೆ. ಕಲಿಸಿ ಒಂದು 5 ನಿಮಿಷ ಇಡೋದ್ರಿ ಸಾಕು. ಒಂದು 5 ನಿಮಿಷ ಇಟ್ಟರೆ ಅದು ಫುಲ್ ಎಲ್ಲ ನೀರು ಬಿಡ್ತದೆ ನೋಡ್ರಿ. ಅದು ನೀರೆಲ್ಲ ಏನು ಮಾಡ್ಬೇಕು, ನಾವು ಫುಲ್ ನೀರು ಹಿಂಡಿ ತಗೋಬೇಕ್ರಿ ಅದನ್ನು. ಈಗ ಒಂದು 5 ನಿಮಿಷ ಆಯ್ತು ನೋಡ್ರಿ. ಈಗ ನಾ ಹೆಂಗೆ ಹಿಂಡ್ತೀನಿ ನೋಡ್ರಿ, ನೀರು ಬರ್ತದೆ ನೋಡ್ರಿ, ಎಷ್ಟು ನೀರಿನ ಅಂಶ ಬರ್ತದೆ. ಇದನ್ನಿಷ್ಟು ನೀರಿನ ಅಂಶ ತೆಗೆದು ನಾವು ಒಂದು ಬೇರೆ ಪಾತ್ರೆಗೆ ಹಾಕ್ಕೋಬೇಕು ಇದನ್ನು. ಕ್ಯಾಬೇಜ್ ಮಂಚೂರಿಯನ್ ಖರೇನ ಮಸ್ತ್ ಆಗ್ತದೆ ನೋಡ್ರಿ. ಗೋಬಿ ಮಂಚೂರಿಗಿಂತ ಕ್ಯಾಬೇಜ್ ಮಂಚೂರಿ ಒಂಥರ ಟೇಸ್ಟು ಮಸ್ತ್ ಅನ್ನಿಸ್ತದೆ. ಹುಡುಗರಿಗಂತೂ ಭಾಳನೇ ಇಷ್ಟ ಆಗ್ತದೆ. ಈಗ ಇದಿಷ್ಟು ಹಿಂಡಿ ತಕ್ಕೊಂಡೆ. ಇದು ಇಷ್ಟು ಹಿಂಡಿ ತಕ್ಕೊಂಡು ಇದಕ್ಕೇನದಲ್ರಿ, ಸ್ವಲ್ಪ ಮಸಾಲ ಐಟಮ್ ಹಾಕಬೇಕು. ಏನೇನು ಮಸಾಲ ಐಟಮ್ ಹಾಕಿದ್ವಿ ಅಂದ್ರೆ, ಸ್ವಲ್ಪ ಖಾರ ಪುಡಿ ಹಾಕಿದ್ದೆ ನೋಡ್ರಿ ನಾನು. ಖಾರ ಪುಡಿ, ಆಮೇಲೆ ಈ ಶುಂಠಿ ಇರ್ತದಲ್ರಿ, ಹಸಿ ಶುಂಠಿ, ಅದನ್ನು ಸ್ವಲ್ಪ ಹೆರ್ಕೊಳ್ಳಿಕತ್ತೀನಿ. ಒಂಚೂರು ಹೆರ್ಕೋಬೇಕ್ರಿ ಅದನ್ನು. ಆಮೇಲೆ ಹಸಿ ಮೆಣಸಿನ್ಕಾಯಿ ಹಾಕ್ಕೋಬೇಕು. ನೀವು ಶುಂಠಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡ್ರೂ ನಡೀತದೆ ಇದಕ್ಕೆ. ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡೆ. ಉಪ್ಪು ಸ್ವಲ್ಪ ಹಾಕ್ಕೋಬೇಕ್ರಿ, ಯಾಕಂದ್ರೆ ಆಲ್ರೆಡಿ ಅದ್ರಾಗ ಸ್ವಲ್ಪ ಉಪ್ಪಿನ ಅಂಶ ಇರ್ತದೆ. ಉಪ್ಪು ಸ್ವಲ್ಪ ನೋಡಿ ಹಾಕ್ಕೋಬೇಕು. ಇದು ನೋಡ್ರಿ ಕಾರ್ನ್ಫ್ಲೋರ್ ರೀ. ಇದು ಒಂದು 4-5 ಸ್ಪೂನಷ್ಟು ಅದ. ಎಲ್ಲ ಒಮ್ಮೆ ಹಾಕಂಗಿಲ್ಲ, ಸ್ವಲ್ಪ ನೋಡಿ ಹಾಕ್ಲಿಕತ್ತೀನಿ. ಆಮೇಲೆ ಇದು ಮೈದಾ, ಇದನ್ನು ಅಷ್ಟೇ ಒಂದು 2 ಸ್ಪೂನಷ್ಟು ಅದ. ಇದಕ್ಕೆ ನೋಡ್ರಿ ನೀರು ಹಾಕ್ಲಿಕ್ಕೆ ಹೋಗಬೇಡ್ರಿ. ನೀರು ಹಾಕ್ದನ ಹಿಂಗೆ ಕಲಿಸ್ಬೇಕು ನೋಡ್ರಿ, ಯಾಕಂದ್ರೆ ಆಲ್ರೆಡಿ ಅದ್ರೊಳಗೆ ನೀರಿನ ಅಂಶ ಇರ್ತದೆ. ಮತ್ತು ಇದು ಹಿಂಗೆ ಪಟ್ನ ಕಲಸಿದ ಕೂಡನ ಬಿಡಬೇಕು, ಇಲ್ಲಾಂದ್ರೆ ಮತ್ತು ನೀರು ಬಿಡ್ತದೆ ರೀ ಇದು. ಈಗ ನೋಡ್ರಿ ಇನ್ನೂ ಸ್ವಲ್ಪ ಇದಕ್ಕೆ ಹಿಟ್ಟು ಹಿಡಿತದೆ. ಅದಕ್ಕೆ ನಾನು ಅದೇನು ಇಟ್ಕೊಂಡಿದ್ನಲ್ರಿ ಹಿಟ್ಟು, ಅದಷ್ಟು ಹಿಟ್ಟು ಹಾಕಿಬಿಡ್ತೀನಿ. ಇದಿಷ್ಟು ಹಿಟ್ಟು ಹಾಕಿ ಚಲೋ ತಂಗ ಕಲಸಿ ಅದನ್ನೇನು ಮಾಡ್ಬೇಕ್ರಿ, ಸಣ್ಣ ಸಣ್ಣ ಇದು ಮಾಡಿ ಬಜಿಗತೆ ಕರಿಬೇಕ್ರಿ ಅದನ್ನು. ಇಷ್ಟು ಮಾಡಿಬಿಟ್ರೆ ಇದು ಕ್ಯಾಬೇಜ್ ಮಂಚೂರಿಯನ್ದು ನಮ್ಮದು ಬಜಿ ರೆಡಿ ಆಗ್ತದೆ ನೋಡ್ರಿ. ಈಗ ನೋಡ್ರಿ ಇಷ್ಟು ಈಗ ಕಟ್ಟು ಹದಕ್ಕೆ ಬಂತಲ್ರಿ. ಈಗ ಇದಿಷ್ಟು ಮಾಡಿ ರೌಂಡ್ ಮಾಡಿ ಅಷ್ಟು ಕರಿಲಿಕ್ಕೆ ಹಾಕ್ತೀನಿ ಅದನ್ನು. ಇವಿಷ್ಟು ಸಣ್ಣ ಉರಿ ಒಳಗೆ ಕರ್ಕೊಳ್ರಿ. ಫಸ್ಟ್ ಸಣ್ಣ ಉರಿ ಇಟ್ಕೊಳ್ರಿ, ಅಂದ್ರೆ ಒಳಗಿಂದೆಲ್ಲ ಬೇಯ್ತದೆ. ದೊಡ್ಡದಾಗಿ ನಾವು ಇಟ್ಕೊಂಡ್ಬಿಟ್ರೆ ಮ್ಯಾಲೆ ಕೆಂಪಾಗ್ತಾವೆ, ಒಳಗೆ ಬೆಂದಿರಂಗೆ ಇಲ್ಲ. ಮತ್ತು ಇದು ಫುಲ್ ಕ್ರಿಸ್ಪಿನ ಬರ್ಬೇಕ್ರಿ. ಅದಕ್ಕೆ ಸಣ್ಣ ಉರಿ ಒಳಗೆ ಇಟ್ಕೊಂಡು ಒಂದು 10 ನಿಮಿಷ ಟೈಮ್ ತೊಗೋತದೆ ನೋಡ್ರಿ. ಈಗ ಮುಗಿಲಿಕ್ಕೆ ಬಂದಂಗೆ ಬೇಕಂದ್ರೆ ಸ್ವಲ್ಪ ಮೀಡಿಯಮ್ ಮಾಡಿರಿ. ಈಗ ನೋಡ್ರಿ ಈ ಕಲರ್ ಬರಬೇಕವು. ಈ ಕಲರ್ ಬಂದಮೇಲೆ ತೆಗಿಬೇಕು ನೋಡ್ರಿ. ಹಿಂಗೆ ಮಾಡಿ ಎಲ್ಲ ಕರ್ಕೊಳ್ಳೋದು. ಆಮೇಲೆ ಇದಕ್ಕೆ ಒಂದು ನಾವು ಪ್ಯಾನ್ ಇಟ್ಟು ಅದ್ರೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಆಲ್ರೆಡಿ ನಾವು ಎಣ್ಣೆ ಒಳಗೆ ಕರೆದಿರ್ತೀವಲ್ಲ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಜೀರಿಗೆ ಹಾಕಿದೆ. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ ಅದಕ್ಕೆ ಹಸಿ ಮೆಣಸಿನ್ಕಾಯಿ, ಆಮೇಲೆ ಇದು ಉಳ್ಳಾಗಡ್ಡಿ, ಇವಿಷ್ಟು ಹಾಕ್ಬೇಕು ನೋಡ್ರಿ. ಇದಿಷ್ಟು ಹಾಕಿ ಸ್ವಲ್ಪ ತಾಳಿಸಿ ಅದಕ್ಕೆ ಈಗ ಹಂತದೊಳಗೆ ನೀವು ಟೊಮೆಟೊ ಪೇಸ್ಟು ಹಾಕ್ಕೋಬೋದು. ನಾ ಹಾಕಲಿಲ್ಲ ಇಲ್ಲೇ. ಇದು ಸ್ವಲ್ಪ ನೋಡ್ರಿ ಬೆಳ್ಳುಳ್ಳಿ ಹಾಕಿದ್ದೆ ಇಲ್ಲೇ. ಹಂತದೊಳಗೆ ನೀವು ಟೊಮೆಟೊ ಪೇಸ್ಟು ಹಾಕ್ಕೋಬೋದು. ಮತ್ತು ಇವು 1-2 ಸಾಸ್ ಇದು ಹಾಕಲೇಬೇಕು ನೋಡ್ರಿ. ಸೋಯಾ ಸಾಸ್ ಹಾಕಿದ್ದೆ ನಾನು. ಆಮೇಲೆ ಇದು ಚಿಲ್ಲಿ ಸಾಸ್ ಅಂತಾರಲ್ರಿ, ರೆಡ್ ಚಿಲ್ಲಿ ಸಾಸ್, ಚಿಲ್ಲಿ ಸಾಸ್ ಹಾಕಿದ್ದೆ. ಆಮೇಲೆ ಸ್ವಲ್ಪ ಕೈಯಾಡಿಸ್ಬೇಕು. ಇದನ್ನು ಕೈಯಾಡಿಸಿ ಇದಕ್ಕೇನದಲ್ರಿ, ಅದು ಕಾರ್ನ್ಫ್ಲೋರ್ ಇರ್ತದಲ್ಲ, ಅದನ್ನು ಒಂದು ಅರ್ಧ ಸ್ಪೂನ್ ಕಾರ್ನ್ಫ್ಲೋರು ನೀರೊಳಗೆ ಹಾಕಬೇಕಿದು. ಅಂದ್ರೆ ಒಂದು ಪೇಸ್ಟ್ ಟೈಪ್ ಆಗಬೇಕಿದು. ಇಲ್ಲಿ ನಿಮ್ಗೆ ಏನಾರ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೋಬೋದು ರೀ. ಇಲ್ಲಿ ಒಂದು ಅರ್ಧ ವಾಟ್ಕದಷ್ಟು ನೀರು ಹಾಕ್ಕೋಬೋದು. ಸ್ವಲ್ಪ ನೀರು ಹಾಕ್ಕೋಬೇಕು. ಆಮೇಲೆ ನಾನು ಟೊಮೆಟೊ ಹಾಕ್ಕೊಂಡಿದ್ದಿಲ್ಲಲ್ಲ, ಅದಕ್ಕೆ ನಾನು ಟೊಮೆಟೊ ಕೆಚಪ್ ಹಾಕ್ಕೊಂಡೆ. ಟೊಮೆಟೊ ಕೆಚಪ್ ನೀವು ಬೇಡ ಅನಿಸಿದರೆ ಟೊಮೆಟೊ ಸಾಸು, ಟೊಮೆಟೊ ಪ್ಯೂರಿನೂ, ಅಂದರೆ ಒಂದು ಟೊಮೆಟೊ ಮಿಕ್ಸರಿಗೆ ಹಾಕಿ ಅದನ್ನು ಹಾಕ್ಕೋಬೋದು ಇಲ್ಲೇ. ಇದಿಷ್ಟು ಹಾಕ್ಕೊಂಡ್ವಲ್ರಿ, ಇದು ಮಸಾಲ ರೆಡಿ ಆಯ್ತು. ಈಗ ಅವೇನು ನಾವು ಮಾಡಿಟ್ಟಿರ್ತೀವಲ್ರಿ ಕ್ಯಾಬೇಜದ್ದು, ಅವನ್ನ ಹಾಕಿ ಚಲೋ ತನಕ ಆಡಿಸ್ಬೇಕು ನೋಡ್ರಿ. ಮಸ್ತ್ ಕ್ಯಾಬೇಜ್ ಮಂಚೂರಿಯನ್ ರೆಡಿ ಆಯ್ತು. ನಾ ಇಲ್ಲೇ ಕೊತ್ತಂಬರಿ ಹಾಕಲಿಲ್ಲ, ಯಾಕಂದ್ರೆ ನನ್ನ ಮಗ ಕೊತ್ತಂಬರಿ ಸೇರಂಗಲ್ರಿ ಅದು. ನೀವು ಇದಕ್ಕೆ ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ರೆ ಭಾರಿ ರುಚಿ ಅನ್ನಿಸ್ತದೆ ನೋಡ್ರಿ. ಇದು ನೋಡ್ರಿ
ನೋಡ್ರಿ ಹೊರಗೆ ನಾವು ಸ್ಟ್ರೀಟ್ ಫುಡ್ ಅಂಥೇಳಿ ಹೊರಗೆ ತಿನ್ನೋದಕ್ಕಿಂತ ಮನೆ ಒಳಗೆ ನಾವು ಹಿಂಗೆ ಮಾಡಿ ಕೊಡೋದ್ರಿಂದ ಹುಡುಗರಿಗೆ ಖರೇನ ಹೆಲ್ತಿಗೆ ಭಾಳ ಚಲೋ ನೋಡ್ರಿ. ಈ ಹೊರಗೆ ಅವು ಇದನ್ನು ಹಾಕ್ತಾರೆ ರೀ ಅದ್ರೊಳಗೆ ಭಾಳ ಈ ಪ್ರಿಸರ್ವೇಟಿವ್ಸ್ ಅನ್ರಿ. ಪ್ರಿಸರ್ವೇಟಿವ್ ಅನ್ನೋಕ್ಕಿಂತ ಅದು ಟೇಸ್ಟಿಂಗ್ ಪೌಡರ್ ಹಾಕಿದ್ದಷ್ಟು ಹಾಳು ಯಾವುದೂ ಅಲ್ಲ ನೋಡ್ರಿ. ಹಿಂಗೆ ಮಾಡಿ ನೋಡ್ರಿ, ಭಾರಿ ಅಂದ್ರೆ ಭಾರಿ ರುಚಿಯಾಗಿತ್ತು ರೀ ಇದು. ನಮ್ಮ ಮಗನಿಗಂತೂ ಭಾರಿ ಇಷ್ಟ ಆಗುತ್ತೆ ನೋಡ್ರಿ. ನಮ್ಮ ಕ್ಯಾಬೇಜ್ ಮಂಚೂರಿಯನ್ ನೋಡಲಿಕ್ಕೂ ಎಷ್ಟು ಮಸ್ತ್ ಅಟ್ರಾಕ್ಟಿವ್ ಆಗ್ಯದ. ನೀವು ಒಂದು ಮಾಡಿ ನೋಡ್ರಿ ಇದೇ ಟೈಪ್. ಭಾಳ ಈಸಿ ಅದ ರೀ, ಏನೋ ಕಷ್ಟ ಅನ್ನೋದೇ ಇಲ್ಲ. ಇದ್ರ ಮ್ಯಾಲೆ ಮತ್ತು ಸ್ವಲ್ಪ ಬೇಕಂದ್ರೆ ಸಾಸ್ ಹಾಕ್ಕೊಂಡು ತಿನ್ಲಿಕ್ಕೆ ಕೊಡ್ರಿ, ಭಾರಿ ರುಚಿ ಅನ್ನಿಸ್ತದ. ಆಯಿತು ವೀಕ್ಷಕರೇ, ಭಾಳ ದಿನ ಆಗಿತ್ತು ನಾ ವಿಡಿಯೋನ ಹಾಕಿದ್ದಿಲ್ಲ. ಸ್ವಲ್ಪ ನಮ್ಮ ಮನೆ ಒಳಗೆ ಕೆಲಸ ನಡೆದಿದ್ದು ನೋಡ್ರಿ, ಪೇಂಟಿಂಗು ಅದೆಲ್ಲ. ಅದಕ್ಕೆ ನಂಗೆ ವಿಡಿಯೋ ಹಾಕೋದೇ ಆಗಿದ್ದಿಲ್ಲ. ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ ನೋಡ್ಲಿಕ್ಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಆಯಿತು ವೀಕ್ಷಕರೇ, ನಮಸ್ಕಾರ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.